ಅಂತೂ ನಾನು ತಲೆಯಲ್ಲಿ ಎಣಿಕೆ ಹಾಕಿದ ಕೆಲಸಗಳು ನನ್ನತ್ತ ಕಡೆಯೇ ನೀರಿನಂತೆ ಹರಿಯುತ್ತಾ ಬರುತ್ತಿದ್ದಾವೆ. ಅಂದ ಮೇಲೆ ಮುಂದೆ ನಾನು ಸಾಧಿಸಬೇಕಾದ ಕಾರ್ಯಗಳು ಸಫಲತೆ ಕಾಣುವುದರಲ್ಲಿ ಸಂದೇಹವೇ ಇಲ್ಲ. ನನ್ನ ಅರಮನೆಯಲ್ಲಿ ನನಗೆ ಎದುರಾಗಿದ್ದ 2 ಪ್ರಾಣಿಗಳು ನಿಶ್ಚಿಂತೆಯಾಗಿ ಜಾಗ ಖಾಲಿ ಮಾಡಿದವು. ಇನ್ನು ಹೇಗಾದರೂ ಮಾಡಿ ನಮ್ಮಣ್ಣ ಧರ್ಮವಂತ ದೇಸಾಯಿಯ ಧರ್ಮ ಪೀಠದ ಪಟ್ಟ ದಕ್ಕಿಸಿಕೊಳ್ಳಬೇಕಾದರೆ ಸಮಯ ಸಾಧಿಸಿಕೊಂಡು ಅವನಿಗೊಂದು ಮೋಸದ ಚಕ್ರವ್ಯೂಹ ಎಂಬರತ ನಿರ್ಮಿಸೆ ಆ ರಥದಲ್ಲಿ ಆ ಚಕ್ರ ಕೆಳಗಡೆ ಅವನನ್ನು ನೂಕಿ ಸಾಯಿಸಿ ಆ ರಥದಲ್ಲಿ ನಾನೇ ಕುಳಿತುಕೊಂಡು ಈ ಸುತ್ತು ಹಳೆ ಸಾಲಿಗೆ ಹುಲಿಯಂತೆ ಮೆರೆಯುವುದು ಶರತ್ ದೇಸಾಯಿ ಗತ್ತು ಮತ್ತು ಭಾಗಂಗ ನೀ ಬರು ದಾರಿಯನ್ನೇ ಕಾಯುತ್ತಾ ನಿಂತಿದ್ದೇನೆ. ನೋಡಿ, ಒಂದು ಗಂಡನ ಮನೆಯಲ್ಲಿ ಒಂದು ಹೆಣ್ಣಿರ್ಬೇಕಾದ್ರೆ ಆ ಮನೆಯಲ್ಲಿ ಎಲ್ಲರ ಕಣ್ ತಪ್ಪಿಸಿ ಬರ್ಬೇಕಾದ್ರೆ ಅದೆಷ್ಟು ಕಷ್ಟ ಅಂತ ನಿಮ್ಗೆ ಹೇಗೆ ಗೊತ್ತಾಗ್ಬೇಕು? ಗೊತ್ತು ಗಂಗಾ, ಆದರೆ ಏನು ಮಾಡುವುದು? ಕದ್ದು ಮಾಡಿಸಿದ ಅಡಿಗೆ ಹೊಟ್ಟಿಗೆ ಉಣ್ಣಬೇಕಾದರೆ ಸ್ವಲ್ಪ ತ್ರಾಸಾಗುತ್ತದೆ ಚಿನ್ನ. ತ್ರಾಸಾಗುತ್ತದೆ ಎಂದು ಹಾಗೆ ಬಿಟ್ಟರೆ ಹಸಿದ ಹೊಟ್ಟೆ ಕೇಳಬೇಕಲ್ಲ ನನ್ನ ರಾಣಿಯೇ. ನೋಡಿ, ಅರ್ಜೆಂಟ್ ಆಗಿ ನನ್ನ ಬರಲು ಹೇಳಿದ್ರೆ ಮೊದಲು ಕಾರಣವನ್ನು ಹೇಳಿ. ಕಾರಣವಿಲ್ಲದೆ ವಿನಾಕಾರ ಸಮಯ ಹಾಳು ಮಾಡುವುದಕ್ಕೆ ಏನು ಯೋಗ್ಯನಲ್ಲ. ತುಂಬಾ ಓದಿದವ, ಕೈ ತುಂಬಾ ಹಣ ಇದ್ದವ, ಮೇಲಾಗಿ ನೋಡಿ, ಮುಂದಿನ ವಿಷಯ ಇರ್ಲಿ. ನಾನು ಬಂದಿರೋ ಕಾರಣ ಅದ್ಯಾವುದು ಅಂತ ಮೊದಲು ನಾನು ಕೇಳಿದ ಮಾತಿಗೆ ಉತ್ತರ ಕೊಡಿ. ಉತ್ತರ ಹೇಳಲು ಸನ್ನಿಧನಾಗಿ ನಿಂತಿದ್ದೇನೆ. ಗಂಗಾ, ನೀನು ಇವತ್ತಿನಿಂದ ನಿನ್ನ ಗಂಡನ ಮನೆಯಲ್ಲಿ ಒಂದು ಚಿಕ್ಕ ಡ್ರಾಮಾ ಶುರು ಮಾಡಬೇಕು. ಡ್ರಾಮಾನ? ಯಾವ ಡ್ರಾಮಾ? ಅದಕ್ಕೆ ಹಿರಿಯರು ಹೇಳಿದ್ದಾರೆ, ಹೆಣ್ಣಿನ ಬುದ್ಧಿ ಮೊಣಕಾಲ ಕೆಳಗಂತೆ. ಅವಸರ ಪಡಬೇಡ ಗಂಗಾ. ನಿನ್ನ ಮದುವೆಯಾಗಿ 1 ವರ್ಷ ಕಳೆದರು ನೀನು ಒಂದು ದಿನವಾದರೂ ನಿನ್ನ ಗಂಡನ ಮನೆಯಲ್ಲಿ ಸಂತೋಷದಿಂದ ಇದ್ದೀಯಾ ಎನ್ನುವುದು ನಿನ್ನ ಆತ್ಮಸಾಕ್ಷಿಯಾಗಿ ಹೇಳು ಗಂಗಾ, ಆತ್ಮಸಾಕ್ಷಿಯಾಗಿ ಹೇಳು. ನೋಡಿ, ನನ್ನ ಜೀವನದ ಬಗ್ಗೆ ನೀವೇಕೆ ಇಷ್ಟೊಂದು ಕೇರ್ಫುಲ್ ತಗೊಂತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಗಂಗಾ, ಮನಸಾರೆ ಮೆಚ್ಚಿ ಪ್ರೀತಿಸಿದ ಮುದ್ದಿನ ಪಾರಿವಾಳ ಸ್ವಚ್ಛಂದವಾಗಿ ಹೋರಾಡಬೇಕು ವಿನಃ ಕಾಗೆ ಗೂಬೆಗಳಂತಿರುವ ಗೂಡಿನಲ್ಲಿ ರೆಕ್ಕೆ ಮುರಿದುಕೊಂಡು ಮೂಲೆಯಲ್ಲಿ ಬೀಳುವಂತ ಸ್ಥಿತಿ ಬಂತಲ್ಲವಂತ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ಡಾರ್ಲಿಂಗ್. ಇಂದಿನಿಂದ ನಾನು ನಿಮ್ಮ ಮುದ್ದಿನ ಪಾರಿವಾಳವಾಗಿ ಎಲ್ಲಿ ಬೇಕಾದಲ್ಲಿ ಸ್ವಚ್ಛಂದವಾಗಿ ಹಾರಾಡಬಹುದೇ? ಹಾಗಲ್ಲ. ಮತ್ತೆ ಇವತ್ತಿನಿಂದ ನಿನ್ನ ಗಂಡನ ಮನೆಯಲ್ಲಿ ಒಂದು ಚಿಕ್ಕ ಡ್ರಾಮಾ ಶುರು ಮಾಡಬೇಕು. ಆ ಡ್ರಾಮಾದಲ್ಲಿ ನನ್ನ ಪಾತ್ರ ಯಾವುದು ಅಂತ ಹೇಳ್ಬಹುದು ತಾನೆ? ಗಂಗಾ, ಮನೆಯಲ್ಲಿ ನಿನ್ನ ಅಕ್ಕ, ನಿನ್ನ ಮಾವ, ನಿನ್ನ ಗಂಡ ಇಲ್ಲದ ಸಮಯದಲ್ಲಿ ನಿನ್ನ ಮಾವನ ಮೇಲೆ ನೀನೊಂದು ಅಪವಾದ ಸೃಷ್ಟಿ ರಚನೆ ಮಾಡಬೇಕು. ನಮ್ಮ ಮಾವನವರು ತುಂಬಾ ದೇವರಂತವರು. ದೇವರು? ಗಂಗಾ, ಆ ದೇವರಂತ ಮನುಷ್ಯನಿಗೆ ನೀನು ದೆವ್ವಾಗಿ ಅವನನ್ನು ಆಟ ಆಡಿಸಬೇಕು. ಅದರಿಂದ ನನಗಾಗೋ ಲಾಭವೇನು ಪ್ರಿಯಕರ? ಗಂಗಾ, ಮುಂದೆ ಆ ಮನೆಯ ಅಧಿಕಾರ ನಿನ್ನ ಕೈ ಸೇರುತ್ತದೆ. ಆಗ ಅಲ್ಲಿ ನಿನಗೆ ಹೇಳುವವರು ಇಲ್ಲ, ಕೇಳುವವರು ಇಲ್ಲ. ನಿನ್ನದೇ ಕೈ, ನಿನ್ನದೇ ಬಾಯಿ. ಈ ರೀತಿ ಸುದ್ದಿ ಬಳಸಿ ಮಾತಾಡೋದಕ್ಕಿಂತ ನೇರವಾಗಿ ವಿಷಯ ಹೇಳಿದ್ರೆ ಸರಿ ಹೋಗೋದಿಲ್ವೇ? ಹಾಗಾದರೆ ಕೇಳು. ನಿನ್ನ ಮಾವ ನನ್ನನ್ನು ಬಲಾತ್ಕಾರ ಮಾಡಲು ಬಂದಿದ್ದಾನೆಂದು ನಿನ್ನ ಗಂಡನ ಮುಂದೆ ನೀನೊಂದು ಸುಳ್ಳು ಹೇಳಬೇಕು. ಅದು ನನ್ನಿಂದ ಆಗದು. ಗಂಗಾ, ಹೆಣ್ಣು ಮನಸ್ಸು ಮಾಡಿದರೆ ಅಸಾಧ್ಯ ಎನ್ನುವುದು ಯಾವುದೂ ಇಲ್ಲ. ನೀನು ಈ ಸಮಾಜದಲ್ಲಿ ಒಂದು ಸ್ಥಾನಮಾನ ಪಡೆದುಕೊಳ್ಳಬೇಕಾದರೆ
ಈ ರೀತಿ ಮಾಡಲೇಬೇಕು ಚಿನ್ನ, ಮಾಡಲೇಬೇಕು. ಇವನು ಹೇಳುವ ಮಾತು ನಿಜವಾಗ್ಲೂ ಸತ್ಯವಿದೆ. ಆ ಮನೆಯಲ್ಲಿ ನಾನು ಬದುಕಬೇಕಾದ್ರೆ ನಾಳೆನೇ ನಮ್ಮ ಮಾವನ ಮೇಲೆ ಬೇಟೆಯಾಡಲು ಅಪವಾದ ಕೊಟ್ಟು ಮನೆ ಬಿಟ್ಟು ಹೊರಗೆ ಹಾಕಲೇಬೇಕು. ನೋಡಿ ಡಿಯರ್, ನೀವ್ ಹೇಳ್ದಂಗೆ ನಾನು ಕೇಳ್ಕೊಂಡು ನಾಳೆನೇ ನಮ್ಮ ಮಾವನ ಮೇಲೆ ಪರಾಕ್ರಮವನ್ನು ಶುರು ಮಾಡ್ತೇನೆ. ಮೆಚ್ಚಿದೆ ಗಂಗಾ, ಮೆಚ್ಚಿದೆ ಈ ನಿನ್ನ ಬುದ್ಧಿ ಕ್ಷಣಾಕ್ಷತನಕ್ಕೆ. ನಾನು ಹೇಳಿದ ವಿಷಯ ನಮ್ಮಿಬ್ಬರಲ್ಲೇ ಇರಬೇಕು. ಮೂರನೆಯ ವ್ಯಕ್ತಿಗೆ ಗೊತ್ತಾದರೆ ನಮ್ಮ ಪ್ಲಾನ್ ನುಚ್ಚು ನೂರಾಗುತ್ತದೆ ಚಿನ್ನ. ಈ ಸಂತೋಷಕ್ಕಾಗಿ. ಅಯ್ಯೋ, ದೊರೆಗಳ ಮಾತು ಮೀರೋದುಂಟೆ, ನಿಮಿಷದಂತೆ ಆಗಲಿ. ಮನೆಯಲ್ಲಿ ಮಾವನವರು ಕಾಯ್ತಾ ಇರ್ತಾರೆ. ನಾನು ಇಲ್ಲಿ ಹೋಗಿ ಬರ್ಲೆ. ಬಾಯ್ ಬಾಯ್ ಗಂಗಾ, ಬಾಯ್. ಹೋಗು ಹೋಗು ನನ್ನ ಮುದ್ದಿನ ಪಾರಿವಾಳವೇ, ನಿನಗೇನು ಗೊತ್ತು? ಈರನ ಹದ್ದಿನ ಕೂವಕ ಕಾರಸ್ಥಾನ. ನನ್ನ ಕಾರಸ್ಥಾನದ ನಟನೆಯು ಯಾರಿಗೂ ತಿಳಿದೇ ಇಲ್ಲ. ತಿಳಿದುಕೊಂಡ ಮುಟ್ಟಾಳರು ನನ್ನ ಕೈಯಲ್ಲಿ ಬದುಕುಳಿದೇ ಇಲ್ಲ. ಲೇ ಬಡವ ಬಸವಂತ, ಈ ಸುತ್ತು ಹಳ್ಳಿಗಳಲ್ಲಿ ನಿನ್ನ
ನಿನ್ನದೊಂದನೇ ಚಂದನ ಸಾಗಿಸುವ ಸಂಸಾರ ಎಂದು ಚಂಬು ಕಚ್ಚಿಕೊಳ್ಳುತ್ತಿದ್ದ ಮಗನೇ, ಇಂದು ಅದೇ ಸಂಸಾರದಲ್ಲಿ ಉಪ್ಪಿನ ನೀರು ಬೆರೆಸಲು ನಿನ್ನ ಗಂಗಾ ಎಂಬ ಸೊಸೆಯನ್ನು ಚೆನ್ನಾಗಿ ತಿದ್ದಿ ತೀಡಿ ಕಳಿಸಿದ್ದಾನೆ ಈ ಕಲಿಯುಗದ ಮಿನಿ ಕೃಷ್ಣ. ಗಂಗಾ, ನಿನ್ನ ಸೌಂದರ್ಯ ಮಾಸುವರೆಗೂ ಚೆನ್ನಾಗಿ ಆಟ ಮಾಡಿ ಆಮೇಲೆ ನಿನಗೆ ಸುಡುಗಾಡ ದಾರಿ ತೋರಿಸುವುದೇ ದೇಸಾಯ ಉದ್ದೇಶ.